ನಮಸ್ಕಾರ. ಬನ್ನಿ ಇಂದಿನ ಈ ಆಸಕ್ತಿದಾಯಕ ವಿಶ್ಲೇಷಣೆಗೆ ನೇರವಾಗಿ ಇಳಿಯೋಣ. ಇವತ್ತು ನಾವು ಕಬ್ಬಿನ ಗದ್ದೆಯ ನೆರಳುಗಳು ಅನ್ನೋ ಒಂದು ಅತ್ಯಂತ ಕುತೂಹಲಕಾರಿ ಕಥಾಪ್ರಸಂಗವನ್ನ ಎಳೆಯಾಗಿ ಬಿಡಿಸಿ ನೋಡಲಿದ್ದೇವೆ. ಕೇವಲ ಒಂದು ಸಣ್ಣ ಘಟನೆ ಮನುಷ್ಯನ ನೈತಿಕತೆ, ಗೌರವ ಮತ್ತು ಮೋಸದ ನಡುವಿನ ದೊಡ್ಡ ಸಂಘರ್ಷವನ್ನ ಹೇಗೆ ತೆರೆದಿಡುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಶುರು ಮಾಡೋಣ ಅಲ್ವಾ? ಕತೆ ಶುರು ಮಾಡೋ ಮುನ್ನ ನಮ್ಮೆಲ್ಲರನ್ನೂ ಕಾಡುವ ಒಂದು ಪ್ರಮುಖ ನೈತಿಕ ಪ್ರಶ್ನೆಯಿಂದಲೇ ಆರಂಭಿಸೋಣ. ಅದೇನಪ್ಪ ಅಂದ್ರೆ, ಆರ್ಥಿಕ ಸಂಕಷ್ಟ ಎದುರಾದಾಗ ಅದು ನಮ್ಮನ್ನ ಅಥವಾ ನಮ್ಮ ಕುಟುಂಬದವರನ್ನ ಕತ್ತಲೆಯ ಹಾದಿಗೆ ತಳ್ಳಿದ್ರೆ ಏನಾಗುತ್ತೆ? ಇಂದಿನ ನಮ್ಮ ಇಡೀ ನಿರೂಪಣೆಯ ಬೆನ್ನೆಲುಬಾಗಿ ನಿಲ್ಲೋದೇ ಈ ಒಂದು ಕಾಂಪ್ಲೆಕ್ಸ್ ಆದ ಗೊಂದಲ. ಕಷ್ಟಗಳು ಬಂದಾಗ ಮನುಷ್ಯ ತಗೊಳ್ಳೋ ನಿರ್ಧಾರಗಳು ಆತನ ಇಡೀ ಭವಿಷ್ಯವನ್ನ ಹೇಗೆ ಬುಡಮೇಲು ಮಾಡುತ್ತೆ ಅನ್ನೋ ರೋಚಕ ಅಂಶವೇ ಈ ಕಥೆಯ ಹೈಲೈಟ್. ಸರಿ, ಈ ಘಟನೆ ಎಲ್ಲಿ ನಡೆಯುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ. ಕಥೆಯ ಹಿನ್ನೆಲೆಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಕಣ್ಣು ಹಾಯಿಸಿದಷ್ಟು ದೂರ ಬರೀ ಹಚ್ಚ ಹಸಿರಿನ ಕಬ್ಬಿನ ಗದ್ದೆಗಳು. ಅದರ ಮಧ್ಯೆ ಒಂದು ಪ್ರಶಾಂತವಾದ, ಏಕಾಂತವಾದ ತೋಟದ ಮನೆ. ಮೇಲ್ನೋಟಕ್ಕೆ ಎಷ್ಟೊಂದು ಶಾಂತಿಯುತವಾಗಿ, ಸುಂದರವಾಗಿ ಕಾಣುತ್ತೆ ಅಲ್ವಾ? ಆದರೆ ಇಲ್ಲೇ ಇರೋದು ಒಂದು ದೊಡ್ಡ ವಿಪರ್ಯಾಸ. ಯಾಕಂದ್ರೆ ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿಯೇ ಅಷ್ಟೇ ಕರಾಳವಾದ, ಯಾರಿಗೂ ಗೊತ್ತಿಲ್ಲದ ರಹಸ್ಯವೊಂದು ಬಚ್ಚಿಟ್ಕೊಂಡಿದೆ. ಈ ಕಾಂಟ್ರಾಸ್ಟ್ ಇದೆಯಲ್ಲ, ಇದು ಕತೆಗೆ ಒಂದು ಅದ್ಭುತವಾದ ತಿರುವನ್ನ ಕೊಡುತ್ತೆ. ಈಗ ಮೊದಲನೇ ಭಾಗಕ್ಕೆ ಹೋಗೋಣ. ಕಬ್ಬಿನ ಗದ್ದೆಯ ರಹಸ್ಯ, ದ ಶುಗರ್ ಕೇನ್ ಸೀಕ್ರೆಟ್. ಕತೆ ಇಲ್ಲಿ ನಿಜಕ್ಕೂ ರೋಚಕ ತಿರುವು ಪಡೆಯುತ್ತೆ. ನೋಡಿ, ರಾಜೇಶ್ ತನ್ನ ಬೈಕ್ ಮೇಲೆ ಈ ನಿರ್ಜನವಾದ ಹೊಲದ ಮನೆಗೆ ಬರ್ತಾನೆ. ಆದರೆ ಅಲ್ಲಿ ಕೆಲಸ ಮಾಡುವ ಆಳು ಮುದಿಯಪ್ಪ ಇರೋದಿಲ್ಲ. ಸರಿ, ಬಂದಿಲ್ಲಿನಿ, ಆಯಾಸ ಕಳೆಯೋಕೆ ಸ್ವಲ್ಪ ಎಳೆನೀರು ಕುಡಿಯೋಣ ಅಂತ ರಾಜೇಶ್ ಮರ ಹತ್ತಾನೆ. ಮರದ ಮೇಲಿಂದ ಆಕಸ್ಮಿಕವಾಗಿ ಕೆಳಗೆ ನೋಡಿದಾಗ ರಾಜೇಶ್ನಿಗೆ ದೂರದ ಕಬ್ಬಿನ ಗದ್ದೆಯಲ್ಲಿ ಒಂದು ಅನಿರೀಕ್ಷಿತ ದೃಶ್ಯ ಕಾಣಿಸುತ್ತೆ. ಅಲ್ಲಿ ಮುದಿಯಪ್ಪನ ಹೆಂಡತಿ ಸಾವಿತ್ರಮ್ಮ ಮತ್ತು ಮತ್ತೊಬ್ಬ ವ್ಯಕ್ತಿ ಸಂಗಪ್ಪ, ಇವರಿಬ್ರು ಏಕಾಂತವಾಗಿ ಭೇಟಿಯಾಗ್ತಿರೋದು ಆತನ ಕಣ್ಣಿಗೆ ಬೀಳುತ್ತೆ. ಖಂಡಿತವಾಗಿಯೂ ಈ ದೃಶ್ಯ ರಾಜೇಶ್ನ ಮನಸ್ಸಲ್ಲಿ ದೊಡ್ಡದೊಂದು ಅನುಮಾನದ ಹುಳವನ್ನ ಬಿಡುತ್ತೆ. ಭಾಗ 2, ಮುಖವಾಡದ ಹಿಂದಿನ ಸತ್ಯ, ಟ್ರೂತ್ ಬಿಹೈಂಡ್ ದಿ ಫಸಾಡ್. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಸಾವಿತ್ರಮ್ಮನ ವರ್ತನೆ. ಗದ್ದೆಯಿಂದ ವಾಪಸ್ ಬಂದ ಆಕೆ ಒಳಗಡೆ ಅಷ್ಟು ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಹೊರಗಡೆ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಅಷ್ಟು ಸಹಜವಾಗಿ ವರ್ತಿಸ್ತಾಳೆ. ರಾಜೇಶ್ನಿಗೆ ಪ್ರೀತಿಯಿಂದ ಬಿಸಿ ಬಿಸಿ ಚಹಾ ಕೊಟ್ಟು ಸ್ವಾಗತಿಸ್ತಾಳೆ. ಅಷ್ಟೇ ಅಲ್ಲ, ತನ್ನ ಗಂಡ ಮುದಿಯಪ್ಪ ನೆಂಟ್ರ ಮನೆಗೆ ಹೋಗಿದ್ದಾನೆ, ವಾಪಸ್ ಬರೋದಕ್ಕೆ 4 ದಿನ ಆಗುತ್ತೆ ಅಂತ ಬಹಳ ಸರಾಗವಾಗಿ ಸುಳ್ಳು ಕೂಡ ಹೇಳ್ತಾಳೆ. ಜೊತೆಗೆ ರಾಜೇಶ್ನಿಗೆ ಊಟದ ವ್ಯವಸ್ಥೆ ಕೂಡ ನಾನೇ ಮಾಡ್ತೀನಿ ಅಂತಾಳೆ. ನೋಡಿ, ಆಕೆಯ ಈ ಆತಿಥ್ಯದ ಹಿಂದಿರುವ ಮುಖವಾಡ ಮತ್ತೆ ಗಂಡ ಮನೆಯಲ್ಲಿಲ್ಲದಾಗ ಆಕೆ ಮಾಡ್ತಿರುವ ವಂಚನೆ, ಎರಡರ ನಡುವಿನ ವ್ಯತ್ಯಾಸ ಇಲ್ಲಿ ಎದ್ದು ಕಾಣಿಸ್ತಿದೆ. ಭಾಗ 3, ಸತ್ಯದ ಮುಖಾಮುಖಿ, ದ ಕನ್ಫ್ರಂಟೇಷನ್. ಕೆಲವು ದಿನಗಳ ನಂತರ ರಾಜೇಶ್ ಈ ಬಗ್ಗೆ ಆಕೆಯನ್ನ ನೇರವಾಗಿ ಪ್ರಶ್ನೆ ಮಾಡ್ತಾನೆ. ಆಗ ಸಾವಿತ್ರಮ್ಮ ತೀವ್ರ ಗಾಬರಿಯಿಂದ, ಬೇಡ ರಾಜೇಶ್ ಅವರೇ, ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಮನೆಯಲ್ಲಿ ಕಷ್ಟ ಇತ್ತು, ಅದಕ್ಕೆ ಅನಿವಾರ್ಯವಾಗಿ ಹೀಗೆ ಮಾಡ್ದೆ. ಮುದಿಯಪ್ಪನಿಗೆ ತಿಳಿದರೆ ನನ್ನ ಜೀವನನೇ ಹಾಳಾಗುತ್ತೆ ಅಂತ ಬೇಡ್ಕೊಳ್ತಾಳೆ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಆಕೆ ತನ್ನ ತಪ್ಪನ್ನ ಮುಚ್ಕೊಳ್ಳೋಕೆ ತನ್ನ ಆರ್ಥಿಕ ಸಂಕಷ್ಟವನ್ನ ಮತ್ತು ಜೀವನ ಹಾಳಾಗುತ್ತೆ ಅನ್ನೋ ಭಯವನ್ನ ಒಂದು ಗುರಾಣಿಯಾಗಿ ಬಳಸ್ಕೊಳ್ತಾ ಇದ್ದಾಳೆ. ಅನಿವಾರ್ಯತೆ ಅನ್ನೋದು ನೈತಿಕತೆಯ ಗೆರೆಯನ್ನ ದಾಟೋಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಆಕೆಯ ಈ ಸಮರ್ಥನೆಯೇ ಒಂದು ಬೆಸ್ಟ್ ಉದಾಹರಣೆ. ಆದರೆ ರಾಜೇಶ್ ಆಕೆ ಈ ಸಮರ್ಥನೆಯನ್ನ ಒಪ್ಕೊಳ್ಳೋದೇ ಇಲ್ಲ. ಆತನ ಪ್ರತ್ಯುತ್ತರ ಇದೆಯಲ್ಲ, ಅದು ಅತ್ಯಂತ ಶಕ್ತಿಯುತವಾಗಿದೆ. ಆತ ಹೇಳ್ತಾನೆ, ಹಣ ಬೇಕಿದ್ರೆ ನಮ್ಮನೆಯಲ್ಲೇ ಕೇಳ್ಬೋದಿತ್ತು. ಸಣ್ಣ ಸುಖಕ್ಕಾಗಿ ದೊಡ್ಡ ಗೌರವವನ್ನ ಕಳ್ಕೊಳ್ಬೇಡಿ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಂಬಿಕೆ ಮತ್ತು ಗೌರವ ಒಮ್ಮೆ ಹೋದ್ರೆ ಮತ್ತೆ ಬರೋದೇ ಇಲ್ಲ. ಈ ಮಾತುಗಳು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಂಬಿಕೆ ಮತ್ತು ಗೌರವಕ್ಕೆ ಎಷ್ಟು ದೊಡ್ಡ ಮೌಲ್ಯ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಕೇವಲ ತಾತ್ಕಾಲಿಕ ಆರ್ಥಿಕ ಪರಿಹಾರಕ್ಕಾಗಿ ಶಾಶ್ವತವಾದ ಗೌರವವನ್ನ ಹಾಳು ಮಾಡಿಕೊಳ್ಳೋದು ಎಷ್ಟು ತಪ್ಪು ಅನ್ನೋದನ್ನ ಇಲ್ಲಿ ಒತ್ತಿ ಹೇಳಲಾಗಿದೆ. ಬನ್ನಿ, ಈಗ ಇಲ್ಲಿ ಪ್ರಸ್ತುತಪಡಿಸಲಾದ 2 ವಿಭಿನ್ನ ನೈತಿಕ ದೃಷ್ಟಿಕೋನಗಳನ್ನು ಸ್ವಲ್ಪ ತಟಸ್ಥವಾಗಿ ವಿಶ್ಲೇಷಣೆ ಮಾಡೋಣ. ಒಂದೆಡೆ ಸಾವಿತ್ರಮ್ಮನ ಆಯ್ಕೆ ಇದೆ. ಅಂದ್ರೆ ಅವಳ ಆರ್ಥಿಕ ಅನಿವಾರ್ಯತೆ, ಅಲ್ಲಿ ಸಿಗೋ ತಾತ್ಕಾಲಿಕ ಪರಿಹಾರ ಮತ್ತೆ ಅದಕ್ಕಾಗಿ ಆಕೆ ಮಾಡಿಕೊಂಡ ನೈತಿಕ ರಾಜಿ. ಇನ್ನೊಂದೆಡೆ ರಾಜೇಶ್ನ ದೃಷ್ಟಿಕೋನ, ನೈತಿಕತೆ ಮೀರಿದ್ರಿಂದ ಆಗುವ ಗೌರವದ ನಷ್ಟ, ಸಂಬಂಧಗಳಿಗಾಗುವ ಶಾಶ್ವತ ಹಾನಿ ಮತ್ತೆ ಇಡೀ ಕುಟುಂಬಕ್ಕೆ ಎದುರಾಗುವ ಅವಮಾನ. ನಾವಿಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತೀರ್ಪು ಕೊಡ್ತಾ ಇಲ್ಲ. ಬದಲಾಗಿ ಒಂದೇ ಸನ್ನಿವೇಶವನ್ನು ನೋಡುವ 2 ತದ್ವಿರುದ್ಧ ನೈತಿಕ ಚೌಕಟ್ಟುಗಳು ನಮಗಿಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇವೆ ಅಷ್ಟೇ. ಈ 2 ದೃಷ್ಟಿಕೋನಗಳನ್ನು ನೋಡಿದ ಮೇಲೆ ಒಂದು ಕ್ಷಣ ನಿಂತು ಈ ಆಳವಾದ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಳೋಣ. ಆರ್ಥಿಕ ಅನಿವಾರ್ಯತೆಯು ತಪ್ಪು ಹಾದಿಯನ್ನ ಎಂದಾದರೂ ಸಮರ್ಥಿಸಿಕೊಳ್ಳಬಲ್ಲದೆ?
ಇದು ಕೇವಲ ಕಥೆಯ ಪಾತ್ರಗಳಿಗೆ ಮಾತ್ರ ಸೀಮಿತವಲ್ಲ, ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಚಿಂತಿಸಬೇಕಾದ ವಿಚಾರ. ಈ ತಾತ್ವಿಕ ಪ್ರಶ್ನೆಯೇ ಕಥೆಯ ಅಂತಿಮ ಘಟ್ಟದ ನಿರ್ಣಯಕ್ಕೆ ಮತ್ತು ರಾಜೇಶನ ಮುಕ್ತಾಯದ ಸಂದೇಶಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತೆ. ಈಗ ಕೊನೆಯ ಭಾಗ, ನಂಬಿಕೆ ಮತ್ತು ಗೌರವದ ಬೆಲೆ, ದ ಪ್ರೈಸ್ ಆಫ್ ಟ್ರಸ್ಟ್. ರಾಜೇಶ್ನ ಈ ಕೊನೆಯ ಮಾತುಗಳು ನಮ್ಗೆಲ್ಲರಿಗೂ ಜೀವನದ ಒಂದು ದೊಡ್ಡ ಪಾಠವನ್ನ ಕಲಿಸ್ತವೆ. ನೋಡಿ, ಜೀವನದಲ್ಲಿ ಕಷ್ಟಗಳು ಮತ್ತು ಅನಿವಾರ್ಯತೆಗಳು ಪ್ರತಿಯೊಬ್ಬರಿಗೂ ಸಹಜವಾಗಿ ಬರ್ತವೆ. ಆದರೆ ಆ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಯಾವ ನಿರ್ಧಾರವನ್ನು ತಗೊಳ್ತೀವಿ ಅನ್ನೋದೇ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ರೂಪಿಸೋದು. ಕೇವಲ ಹಣದ ದುರಾಸೆಗೋ ಅಥವಾ ತಾತ್ಕಾಲಿಕ ಅವಶ್ಯಕತೆಗೋ ಅಡ್ಡದಾರಿ ಹಿಡಿದ್ರೆ ಅದರ ಕೆಟ್ಟ ಪರಿಣಾಮ ಕೇವಲ ಒಬ್ಬರ ಮೇಲಲ್ಲ, ಇಡೀ ಕುಟುಂಬದ ಮೇಲೆ ಬೀಳುತ್ತೆ. ಪ್ರಾಮಾಣಿಕವಾಗಿ ಬದುಕೋದು ಖಂಡಿತವಾಗಿಯೂ ಕಷ್ಟ ಆಗಿರ್ಬೋದು, ಆದರೆ ಆ ಪ್ರಾಮಾಣಿಕತೆ ಕೊಡೋ ನೆಮ್ಮದಿ ಬೇರೆ ಯಾವ ಸಂಪತ್ತಿನಲ್ಲೂ ಸಿಗೋದಿಲ್ಲ ಅನ್ನೋದೇ ಈ ಕಥೆಯ ಮೂಲ ಸಾರಾಂಶ. ಮತ್ತು ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಕೆ ಈ ಶಕ್ತಿಯುತವಾದ ವಾಕ್ಯವನ್ನ ನಾವೆಲ್ಲರೂ ನೆನಪಿಸ್ಕೊಳ್ಳೋಣ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ನಂಬಿಕೆ ಮತ್ತು ಗೌರವ ಒಮ್ಮೆ ಹೋದ್ರೆ ಮತ್ತೆ ಬರಲ್ಲ. ಆರ್ಥಿಕತೆ ಮತ್ತು ನೈತಿಕತೆಯ ನಡುವಿನ ಈ ತಿಕ್ಕಾಟದಲ್ಲಿ ಅಂತಿಮವಾಗಿ ಉಳಿಯೋದು ಪ್ರಾಮಾಣಿಕತೆ ಮಾತ್ರ. ಈ ಪ್ರಬಲವಾದ ಚಿಂತನೆ ಹೊಸ ಆಲೋಚನೆಗಳಿಗೆ ನಾಂದಿಯಾಗ್ಲಿ ಅಂತ ಆಶಿಸ್ತಾ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಕಲಿಯುತ್ತೀರಿ, ವಿಶ್ಲೇಷಿಸುತ್ತೀರಿ. ನಮಸ್ಕಾರ.